ಕಾಣೆಯಾಗಿರುವ ಮಹಿಳೆಯ ಪತ್ತೆಗಾಗಿ ಪತಿ ಮನವಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ವ್ಯಾಪ್ತಿಯ ಗಿಜಿಗಾನಹಳ್ಳಿ ಗ್ರಾಮದಲ್ಲಿ ಕಳೆದ 4 ತಿಂಗಳ ಹಿಂದೆ ಮಹಿಳೆ ಕಾಣೆಯಾಗಿದ್ದು, ಕಾಣೆಯಾದ ಮಹಿಳೆಯನ್ನ 32 ವರ್ಷದ ಸುನೀತಾ ಅಂತ ಹೇಳಲಾಗ್ತಿದ್ದು, ಕಾಣೆಯಾದ ಮಹಿಳೆ ತೆಲುಗು ಭಾಷೆ ಮಾತನಾಡ್ತಾರೆ. ಜೊತೆಗೆ ಕೋಲುಮುಖ, ಗೋಧಿ ಮೈಬಣ್ಣ ಹೊಂದಿದ್ದು 5 ಅಡಿ ಎತ್ತರವನ್ನು ಹೊಂದಿದ್ದಾರೆ. ಇನ್ನು ಪಿಂಕ್ ಕಲರ್ ಟಾಪ್ ಮತ್ತು ಬಿಳಿ ಬಣ್ಣದ ಪ್ಯಾಂಟ್, ಕತ್ತಿನಲ್ಲಿ ಚಿನ್ನದ ಮಾಂಗಲ್ಯ ಸರ ಧರಿಸಿದ್ರು. ಇನ್ನು ಕಾಣೆಯಾಗಿರುವ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಾಣೆಯಾದ ಮಹಿಳೆಯ ಪತ್ತೆಗಾಗಿ ಪತಿ ಶಂಕರಪ್ಪ ಮನವಿ ಮಾಡಿದ್ದಾರೆ. ಇನ್ನು ಕಾಣೆಯಾದ ಮಹಿಳೆಯ ಮಾಹಿತಿ ನೀಡಿದ್ದಲ್ಲಿ 20,000 ಬಹುಮಾನವನ್ನು ಸಹ ಘೋಷಿಸಿದ್ದಾರೆ. ಸರ್, ನಮ್ಮದು ಶ್ರೀನಿವಾಸಪುರ ತಾಲೂಕು ಗಿಜಿಗಾನಹಳ್ಳಿ ಮುತಕಪಲ್ಲಿ ಪಂಚಾಯತ್, ನಮ್ಮದು ಕೋಲಾರ ಜಿಲ್ಲೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರಪ್ಪ, ನಮ್ಮ ಹೆಂಡತಿ ಹೆಸರು ಸುನೀತಾ, ನಮ್ಮ ಮಕ್ಕಳ ಹೆಸರು ಸಾತ್ವಿನ್, ರೋಹಿತ್. ನಮ್ಮ ಹೆಂಡತಿ ಕಾಣೆಯಾಗಿದ್ದಾಳೆ. 4 ತಿಂಗಳು ಕಂಪ್ಲೇಂಟ್ ಕೊಟ್ಟು 4 ತಿಂಗಳಾಗಿದೆ, ನಮಗೇನು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಸರ್. ಎಲ್ಲಾದರೂ ಸಿಕ್ಕಿದ್ರೆ ನಮಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ, ಅದನ್ನು ಯಾರಾದರೂ ಫೋನ್ ಮಾಡಿದ್ರೆ 20,000 ಕೊಡ್ತೀವಿ ಸರ್. ಅದಕ್ಕೆ ನೀವು ಹೇಳಿ ಸರ್. ನಗದು ಕ್ಯಾಶ್ ಕೊಡ್ತೀವಿ ಸರ್. ಯಾರಾದರೂ ಇದು ಕೊಡಲಿ, ನಗದು ಕ್ಯಾಶ್ ಕೊಡ್ತೀವಿ 20,000.